ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಸಿಂಪಲ್ಲಾಗಿ ಹೆಸರುಬೇಳೆ ಪಾಯಸ ಮಾಡೋದು ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೋಬೋದು. ಯಾರಿಗೆಲ್ಲ ಸ್ವೀಟ್ ತುಂಬ ಇಷ್ಟ ಆಗುತ್ತೋ ಅವರಿಗೆ ಈ ಥರ ಪಾಯಸನ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ, ಆಗಿದ್ದರೆ ಏನೇನು ಐಟಮ್ಸ್ ಬೇಕು ನೋಡ್ಕೊಳ್ಳೋಣ. ನಾನು ಒಂದು ಬಟ್ಲು ಹೆಸರುಬೇಳೆ ತೊಗೊಂಡಿದ್ದೀನಿ. ಯಾವ ಬಟ್ಲಲ್ಲಿ ತೊಗೊಂಡಿರ್ತೀವೋ ಅದೇ ಕ್ವಾಂಟಿಟಿಯಲ್ಲಿ ನಾನು ಬೆಲ್ಲನೂ ತೊಗೊಂಡಿದ್ದೀನಿ. ಆಮೇಲೆ ಒಂದು 2 ಸ್ಪೂನಷ್ಟು ನಾನು ಮಿಲ್ಕ್ ಮೇಡ್ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂದರೆ ತೊಗೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಒಂದು 2 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಗಸಗಸೆ, ಒಂದು ಬಟ್ಲು ಹಾಲು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ತುಪ್ಪ, ಮತ್ತು ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಇನ್ನು ಶುಂಠಿ ಪೌಡ್ರು ಮತ್ತು ಏಲಕ್ಕಿ ಪೌಡ್ರು. ಇಷ್ಟು ಐಟಮ್ಸ್ ಬೇಕು. ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟ್ ನಾವು ಕುಕ್ಕರ್ ಬಿಸಿಗಿಟ್ಟು ಇದರಲ್ಲಿ ತುಪ್ಪ ಹಾಕೋಣ. ತುಪ್ಪ ಬಿಸಿ ಆದಮೇಲೆ ಇದರಲ್ಲೇ ಡ್ರೈ ಫ್ರೂಟ್ಸ್ನ ಬಿಸಿ ಮಾಡ್ಕೋಬೋದು. ನಾನು ಬೇರೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಈ ಕುಕ್ಕರಲ್ಲೇ ನಾನು ಹೆಸರುಬೇಳೆ ಹಾಕ್ಕೊತಾ ಇದ್ದೀನಿ. ತುಪ್ಪ ಎಲ್ಲ ಕರಗಿದ ಮೇಲೆ ನೋಡಿ, ಹೆಸರುಬೇಳೆನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇದು ಏನೋ ಕಲರ್ ಚೇಂಜ್ ಆಗೋವರೆಗೂ ನಾವು ಬಿಸಿ ಮಾಡ್ಕೋಬೇಕು ಹೆಸರುಬೇಳೆನ. ನಾವು ಹೆಸರುಬೇಳೆನ ಎಷ್ಟು ಚೆನ್ನಾಗಿ ನಾವು ಬಿಸಿ ಮಾಡ್ಕೊತೀವೋ ಕಲರ್ ಚೇಂಜ್ ಆಗುತ್ತೋ ಪಾಯಸ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾವು ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರೆ ಅದು ಹೆಸರುಬೇಳೆ ಕಪ್ಪಾಗಿಬಿಡುತ್ತೆ ಬೇಗ. ನೋಡಿ, ಈ ಥರ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇರಬೇಕು. ಹಂಗಂದರೆ ಪಾಯಸ ನಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ಕಲರ್ ಚೇಂಜ್ ಆಗಿದೆ. ಆಮೇಲೆ ಘಮನೂ ಬರುತ್ತೆ ನಾವು ಅದನ್ನು ಉರಿಬೇಕಾದ್ರೆ. ನೋಡಿ, ಇಷ್ಟಾದರೆ ಸಾಕು. ಇದಕ್ಕೆ ಒಂದು 2 ಬಟ್ಲಷ್ಟು ನೀರು ಹಾಕ್ಬಿಟ್ಟು ನಾನು ಕುಕ್ಕರಲ್ಲಿ ಒಂದು ವಿಜಿಲ್ ಹಾಕಿಸಿ ಇಟ್ಕೊಂಡಿದ್ದೀನಿ. ಎಲ್ಲ ಸ್ಟೀಮೆಲ್ಲ ಹೋದ್ಮೇಲೆ ನೋಡಿ ಈ ಥರ ಆಗಿದೆ, ಕರೆಕ್ಟಾಗಿ ಬೆಂದಿದೆ ಹೆಸರುಬೇಳೆ. ಇವಾಗ ಬೆಲ್ಲನ ಅಷ್ಟೇ ಒಂದು ಬಟ್ಲು ತೊಗೊಂಡಿದ್ನಲ್ಲ ಅದನ್ನು ಕರ್ಗಕ್ಕಿಟ್ಟಿದ್ದೀನಿ. ಇನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಗಸಗಸಿ, ಕೊಬ್ಬರಿ ತೊಗೊಂಡಿದ್ನಲ್ವ ಅದು, ಆಮೇಲೆ ಸ್ವಲ್ಪ ಹಸಿ ಕಾಯಿ ತುರಿನೂ ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಕ್ಕೊಂಡು ನೀರು ಹಾಕ್ಕೊಂಡು ಈ ಥರ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಇವಾಗ ಹೆಸರುಬೇಳೆ ಬೆಲ್ಲನೂ ಕರಗಿದೆ ಅಲ್ವಾ, ಬೆಲ್ಲನೂ ಸೋಸ್ಕೊಳ್ಳೋಣ. ಇವಾಗ ನೋಡಿ, ಬೆಲ್ಲನ ಸೋಸ್ಕೊಂಡು ಇದನ್ನು ಇವಾಗ ಕುದಿಯೋಕೆ ಇಡೋಣ. ಬೆಲ್ಲದ ನೀರು ಮತ್ತು ಹೆಸರುಬೇಳೆ ಒಂದು 2 ನಿಮಿಷ ಕುದಿಸೋಣ. ಹೆಸರುಬೇಳೆ ಎಲ್ಲ ಬೆಲ್ಲದ ನೀರು ಸ್ವೀಟ್ ಹೇಳ್ಕೊಳ್ಳುತ್ತಲ್ವ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು 2 ನಿಮಿಷ ಅಷ್ಟೇ ಕುದೀಲಿ. ಇದು ಕುದೀತಿರುವಾಗಲೇ ನಾವು ಇನ್ನೇನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಕೊಬ್ಬರಿ ಮತ್ತು ಗಸಗಸಿನೂ, ಆ ಪೇಸ್ಟನ್ನು ಹಾಕ್ಬಿಡೋಣ. ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಎಲ್ಲ ಮಿಕ್ಸ್ ಮಾಡಿ ಮತ್ತೆ 1 ನಿಮಿಷ ಹಿಂಗೆ ಕುದಿಯೋಕೆ ಬಿಡೋಣ. ಇವಾಗ ನಾನೇನು ಒಂದು ಬಟ್ಲು ಹಾಲು ತೊಗೊಂಡಿದ್ನಲ್ವ ಅದೇ ಹಾಲನ್ನ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಅದನ್ನು ಹಾಕೋಣ. ಇವಾಗ ನೋಡಿ, ಎಲ್ಲ ಈ ಥರ ಹಾಕಿಬಿಟ್ಟು ಮತ್ತೆ ಕುದಿಯೋಕೆ ಬಿಡೋಣ. ಒಂದು 2 ನಿಮಿಷ ಕುದೀಲಿ. ನೋಡಿ, ಇವಾಗ ಕಲರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಇದು ಏನು ನಾನು ಮಿಲ್ಕ್ ಮೇಡ್, ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕಿ, ಇಲ್ಲ ಅಂದರೆ ಬಿಡಿ, ಸ್ಕಿಪ್ ಮಾಡ್ಬೋದು. ಇದು ಏನು ಹಾಕಿದರೆ ಟೇಸ್ಟು ರಿಚಾಗಿ ಬರುತ್ತೆ. ನಾನು ಹಂಗಾಗಿ ಒಂದು 2 ಸ್ಪೂನಷ್ಟು ಮಿಲ್ಕ್ ಮೇಡ್ ಹಾಕಿದ್ದೀನಿ, ಟೇಸ್ಟ್ ಸಖತ್ತಾಗಿ ಬರುತ್ತೆ. ನೋಡಿ, ಇಷ್ಟೆಲ್ಲ ಇವಾಗ ಇದನ್ನು ಕುದಿಯೋಕೆ ಬಿಟ್ಬಿಟ್ಟು ಇನ್ನು ಇದಕ್ಕೆ ನಾವು ಇದು ಕುದಿಯೋ ಅಷ್ಟೊತ್ತಿಗೆ ನಾವು ದ್ರಾಕ್ಷಿ, ಗೋಡಂಬಿನೂ ಅದನ್ನು ನಾನು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಬಿಸಿ ಮಾಡ್ಕೊತಾ ಇದ್ದೀನಿ ಪಾಯಸ ಕುದಿಯೋ ಅಷ್ಟೊತ್ತಿಗೆ. ನೋಡಿ, ಇವಾಗ ಇದನ್ನು ಮಾಡ್ಕೊಂಡಿದ್ದೀನಿ ಅಲ್ವಾ, ಹಾಕ್ಬಿಡೋಣ. ಇವಾಗನೇ ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಆ ತುಪ್ಪದ್ದು ಎಲ್ಲ ಘಮ ಸಖತ್ತಾಗಿ ಬರುತ್ತೆ. ಎಲ್ಲ ಹಾಕ್ಬಿಟ್ಟು ಇನ್ನು ಲಾಸ್ಟಲ್ಲಿ ನಾವು ಇದಕ್ಕೆ ಏಲಕ್ಕಿ ಪೌಡ್ರು ಮತ್ತು ಶುಂಠಿ ಪೌಡ್ರು ಹಾಕಬೇಕು. ಲಾಸ್ಟಲ್ಲಿ ಹಾಕಬೇಕು. ಇದನ್ನು ಮಾತ್ರ ಮುಂಚೆ ಹಾಕಬಾರ್ದು, ಸ್ಮೆಲ್ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಹಾಕೋದ್ರಿಂದ. ಇಷ್ಟೆಲ್ಲ ಹಾಕಿ ಲಾಸ್ಟಲ್ಲಿ 1 ನಿಮಿಷ ಕುದಿಸಿದ್ರೆ ಸಾಕು. ಪಾಯಸ ನೋಡಿ ಎಷ್ಟು ಬೇಗನೆ ರೆಡಿ ಆಯಿತು. ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ. ಆಮೇಲೆ ಇದನ್ನು ನಾವು ಬೇಸಿಗೆ ಕಾಲದಲ್ಲೂ ಮಾಡ್ಕೋಬೋದು. ತುಂಬ ತಂಪು ಹೆಸರುಬೇಳೆ ಚೆನ್ನಾಗಿರುತ್ತೆ ಸ್ವೀಟು. ಇದಕ್ಕೆ ನಾವು ಶಾವಿಗೆ ಬೇಕಂದ್ರೂ ಮಿಕ್ಸ್ ಮಾಡ್ಕೋಬೋದು. ಇಲ್ಲಿ ನಾನು ಬರೀ ಹೆಸರುಬೇಳೆ ತೋರಿಸಿದ್ದೀನಿ. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ನೋಡಿ, ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನನ್ನ ಚಾನಲಲ್ಲಿ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.